ಓಕೆ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಇವತ್ತಿಂದ ನಾವು ಒಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಚಾನಲ್ ಅಲ್ಲಿ. ದಟ್ ಈಸ್ ವಾಚ್ ಒನ್ ಗೆಟ್ 3 ಅಂತ. ಇದ್ರ ಬಗ್ಗೆ ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಒಂದು ವಿಡಿಯೋದಲ್ಲಿ 3 ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂಸ್ ನ ಕವರ್ ಮಾಡ್ತಾ ಇದೀನಿ. ಸೊ ದಟ್ ಈಸ್ ವಾಚ್ ಒನ್ ಗೆಟ್ 3 ಅಂತ. ಓಕೆ, ಸೊ ನಾವು ಡೈರೆಕ್ಟ್ ಟಾಪಿಕ್ ಬರೋಣ. ಫಸ್ಟ್ ಸ್ಟೇಟ್ ನ್ಯೂಸ್ ಬಗ್ಗೆ ಮಾತಾಡೋಣ. ಸೊ ಫೈನಲಿ ಕೋರ್ಟ್ ಕಡೆಯಿಂದ ವರ್ಡಿಕ್ಟ್ ಬಂದಿದೆ. ಒಂದು ಪ್ರಜ್ವಲ್ ರೇವಣ್ಣ ಕೇಸ್, ಅದೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕನ್ವಿಕ್ಟ್ ಮಾಡಿದ್ದಾರೆ ಆಫ್ ಕೇಸಸ್ ಅಂಡ್ ಸೆಂಟೆನ್ಸ್ ಮಾಡಿದ್ದಾರೆ ಫಾರ್ ಲೈಫ್ ಇಂಪ್ರಿಸನ್ಮೆಂಟ್ ಫಾರ್ ಅಲಿಜೆಡ್ಲಿ 47-year-old domestic worker. ಪ್ರಜ್ವಲ್ ರೇವಣ್ಣ ಈಸ್ ಗಿಲ್ಟಿ ಅಂತ ಪ್ರೂವ್ ಆಗಿದೆ ಬೈ ದ ಕೋರ್ಟ್. ಅಂಡ್ ಇದಷ್ಟೇ ಅಲ್ಲ, ಇವ್ರಿಗೆ 11 lakh rupees ಫೈನ್ ಹಾಕಿದ್ದಾರೆ. ಈ ಫೈನ್ ವಿಲ್ ಗೋ ಟು ದ ಸರ್ವೈವರ್ ಆಸ್ ಎ ಕಾಂಪನ್ಸೇಷನ್. ಅಂಡ್ ನೆಕ್ಸ್ಟ್ ನ್ಯೂಸ್ ಕಡೆ ಹೋಗೋಣ. ಲೇಖಿ ಗೋಸ್ವಾಮಿ ನಿಮ್ಗೆಲ್ಲ ಗೊತ್ತಿರಬಹುದು. ಇವರು ರೀಸೆಂಟ್ಲಿ ಟ್ರೆಂಡಿಗೆ ಬರ್ತಾರೆ ಫಾರ್ ಆರ್ಗನೈಸಿಂಗ್ ಎ ಹ್ಯೂಜ್ ಗ್ಯಾದರಿಂಗ್. ಯಾವ್ದಕ್ಕೆ ಅಂದ್ರೆ ಕಾರ್ ಡೆಲಿವರಿಗೆ. ಎಸ್ ಗೈಸ್, ಇವರು ರೀಸೆಂಟ್ಲಿ ತುಂಬಾ ಇಲ್ಲಿಗಲ್ ಗೇಮಿಂಗ್ ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಟ್ ಮಾಡ್ತಿದ್ರು. ನಾನು ಯಾಕೆ ಈ ತರ ಹೇಳ್ತಾ ಇದೀನಿ ಅನ್ನೋದಕ್ಕೆ ಅವರ ಸಬ್ಸ್ಕ್ರೈಬರ್ ಒಂದು ಕ್ಲಿಪ್ ಹಾಕ್ತೀನಿ, ನೀವು ಇಲ್ಲಿ ನೋಡಿ. यूट्यूबर के बारे में बोलना चाहता हूँ, लकी गोस्वामी। लेकिन भाई इन्होंने प्रमोशन किया है जो बेटिंग एप्स के, कि भाई गेम्स में भाई कि आप ये खेलो उसमें पैसा मिलेगा, ऐसे बेटिंग एप्स में भाई तो रिक्वेस्ट करता हूँ भाई आप प्रमोशन मत करो, क्योंकि वो एकदम फेक रहता है भाई, एकदम फेक प्रोडक्ट का आप मींस ऐसे अगर आप प्रमोशन करोगे तो ಕರ್ನಾಟಕದ ಯೂಟ್ಯೂಬರ್ಸ್ ಇದರ ವಿರುದ್ಧ ವಾಯ್ಸ್ ರೇಸ್ ಮಾಡ್ತಾರೆ. ಇದರಿಂದ ಅವ್ರ ಕೋಪ ಬಂದು ಕನ್ನಡ ಕ್ರಿಯೇಟರ್ಸ್ ಗೆ ಬೈತಾ ಒಂದು ಸ್ಟೋರಿ ಪೋಸ್ಟ್ ಮಾಡ್ತಾರೆ. ನೀವು ಈ ಕ್ಲಿಪ್ ನೋಡಿ. ತುಂಬಾ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ಜಸ್ಟ್ ಯೂಸ್ ಲೇಖಿ ಗೋಸ್ವಾಮಿ ನೇಮ್ ಪಕ್ಕಾ ವೈರಲ್. ಒಂದು ಮಾತು ಹೇಳ್ತೀನಿ ಗುರು, ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್. ನಾನು ಈಗ ಹೋಗಿ ಆಲ್ಕೋಹಾಲ್ ಶಾಪ್ ಕ್ಲೋಸ್ ಮಾಡಿದ್ರೆ ಚಪ್ಪಲಿಯಲ್ಲಿ ಹೊಡಿತಾರೆ ಅವರು. ಈ ಕ್ರಿಯೇಟರ್ಸ್ ಎಲ್ಲ ಕನ್ನಡ ಕ್ರಿಯೇಟರ್ಸ್ ಎಲ್ಲ ಜೆಲಸಿ. ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕನ್ನಡ ಬಂದು. ಜೆಲಸಿ ಬೇರೆ ಏನೋ ಪಾಯಿಂಟ್ ಸಿಗ್ತಾ ಇಲ್ಲ. ಸೊ ಗೇಮಿಂಗ್ ಅಷ್ಟೇ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ಬಟ್ ಜೆಲಸಿ ಗುರು, ನೀವು ಮಾತಾಡ್ತೀರಾ ಗವರ್ನಮೆಂಟ್ ಬಗ್ಗೆ ಮಾತಾಡಿ ಆಗಲ್ಲ. ನೆಕ್ಸ್ಟ್ ಡೇ ನೀವೇ ಆಗಲ್ಲ. ಗವರ್ನಮೆಂಟ್ ಅಲ್ಲಿ ಕೋಟಿ ಸ್ಕ್ಯಾಮ್ಸ್ ನಡೀತಾರೆ, ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ ನೀವು. ಈ ಸ್ಟೋರಿಗೆ ರಿಪ್ಲೈ ಕೊಟ್ಟ ಕಿತ್ತಾಡಿ ಕಿರಣ್ ಒಂದು ರಿಪ್ಲೈ ವಿಡಿಯೋ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಆ ಮಾತನ್ನು ದಾಟಿ ಅದೆಲ್ಲ ನೋಡಿ ನನಗಷ್ಟೇ ಅಲ್ಲ, ಇಡೀ ಕರ್ನಾಟಕದ ತುಂಬಾ ಜನಕ್ಕೆ ಬೇಜಾರಾಗಿದೆ. ಸೊ ಅದೆಲ್ಲ ತುಂಬಾ ಜೋರಾಗೆಲ್ಲ ಮಾತಾಡಕ್ಕೆ ಹೋಗ್ಬಿಡಿ, ನಾರ್ಮಲ್ ಆಗಿ ಮಾತಾಡಿ. ನೀವು ಆಸ್ ಯೂಶುವಲ್ ಅಣ್ಣ ಅಂತ ಹೆಂಗ್ ಮಾತಾಡ್ತಾ ಇದ್ರು ಅದೇ ನಮ್ಗೆಲ್ಲರಿಗೂ ಇಷ್ಟ. ಗೌರ್ಮೆಂಟ್ ಅಲ್ಲಿ ಅಷ್ಟೊಂದು ಸ್ಕ್ಯಾಮ್ಸ್ ನಡೆಯುತ್ತೆ, ರೇಪ್ ನಡೆಯುತ್ತೆ, ಮರ್ಡರ್ಗಳಾಗಿದೆ, ಅದ್ರ ಬಗ್ಗೆ ಎಲ್ಲ ಎಲ್ಲಿ ಮಾತಾಡಿದ್ದೀರಾ? ಈ ಒಂದು ವಿಚಾರಕ್ಕೆ ಮಾತ್ರ ನೀವು ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತೀರಾ. ಅಲ್ಲ, ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕೇಳ್ತೀನಿ, ನೀವು ಎಷ್ಟು ರೇಪ್ ವಿಚಾರದ ಬಗ್ಗೆ ಮಾತಾಡಿದ್ದೀರಾ? ನಿಮಗೂ ಇಷ್ಟು ದೊಡ್ಡ ಫಾಲೋವರ್ಸ್ ಇದ್ದಾರೆ. ನಾನು ಒಬ್ಬ ತಪ್ಪು ಮಾಡ್ಬಿಟ್ಟೆ, ನಾನು ಒಬ್ಬ ಬೆಟ್ಟಿಂಗ್ ಮಾಡ್ಬಿಟ್ಟೆ ಅಂತ ಹೇಳಿ ಜನ ಇಷ್ಟೆಲ್ಲ ನೀವು ಕೇಳ್ತೀರಾ? ನೀವು ಅದನ್ನ ಕೇಳಿ ಇದನ್ನ ಕೇಳಿ ಅಂತ ಹೇಳೋ ನೀವು ಸಮಾಜದಲ್ಲಿ ನಡೆಯುವಂತ ಎಷ್ಟು ಅನ್ಯಾಯಗಳ ವಿರುದ್ಧ ನೀವು ಧ್ವನಿ ಎತ್ತಿದೆ. ಈ ಕಾಂಟ್ರವರ್ಸಿ ರಿಲೇಟೆಡ್ KA09 ರೈಡರ್ ಕೂಡ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾರೆ. ನೀವು ಈ ಕ್ಲಿಪ್ ನೋಡಿ. ಹುಡುಗ ಚಿಕ್ಕ ವಯಸ್ಸು, ಜಾಸ್ತಿ ಮೆರೆಯೋದು ಈಗಲೇ ಒಳ್ಳೇದಲ್ಲ. ಅದಾದ್ಮೇಲೆ ಕನ್ನಡ ಕ್ರಿಯೇಟರ್ಸ್ ಬಗ್ಗೆ ಮಾತಾಡಕ್ ಮುಂಚೆ ಸ್ವಲ್ಪ ನಾಲ್ಗೆಯಲ್ಲಿ ಇಡ್ತಾಗಿರ್ಲಿ. ಒಂದು ವಿಡಿಯೋನ ತಮಿಳು ಮಾಡು, ಒಂದು ವಿಡಿಯೋನ ಹಿಂದಿ ಮಾಡು, ಒಂದು ವಿಡಿಯೋನ ಕನ್ನಡ ಮಾಡು, ಕೊನೆಗೆ ಕನ್ನಡದಲ್ಲಿ ಸಾಲಕೊಂಡು ಹೋಗು. ಜೊತೆಗೆ ಎಲ್ಲ ಹೋಗ್ಬಿಟ್ಟು ಬೇರೆ ಭಾಷೆ ಮಾತಾಡು. ಇದೇ ಕಡೆ ನೀವು ಮಾಡ್ತಾ ಇರೋದು ಕಚಡ ಕೆಲಸ. ಅವ್ನಿಗೆ ದೌಲತ್ತು ಜಾಸ್ತಿ ಆಗಿದೆ, ಮೆರಿತಾವನೆ, ಮೆರಲಿ. ಅವ್ನ ಎಮೋಷನಲ್ ಮ್ಯೂಸಿಕ್ ಬಡಿಕೊಂಡ್ಬಿಟ್ಟಿಗ ಆನ್ ರಿಪೀಟ್ ಹಾಕೊಂಡು ಪೆಟ್ರೋಲ್ ಕೊಡು, ಬಾಳೆಹಣ್ಣು ಕೊಡು, ಅದು ಕೊಡು, ಇದು ಕೊಡು, ಬರೀ ಇದು ಬಿಟ್ಟು ನೀನು ಯಾರು ಕಿಸ್ತೀರ ಅದಕ್ಕೆ 10 ರೂಪಾಯಿ ಕಂಟೆಂಟ್, 10 ಲಕ್ಷ ರೂಪಾಯಿ ಕಿಚ್ಚು. ನಮ್ಗೆ ಬಗ್ಗೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಮಾಡ್ತಾ ಬಗ್ಗೆ ಮಾತಾಡಿದೆ ಚೆನ್ನಾಗಿರೋದು. ಅಪರೆಂಟ್ಲಿ ಇದೆಲ್ಲ ಆದ್ಮೇಲೆ ಎಸ್ಟರ್ಡೇ ಲೇಖಿ ಗೋಸ್ವಾಮಿ ಅವರು ಒಂದು ಅಪಾಲಜಿ ವಿಡಿಯೋನ ಹಾಕ್ತಾರೆ. ಅದ್ರಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಯಾರೋ ಒಬ್ರು ನಮ್ ಪೇರೆಂಟ್ಸ್ ನ ಇನ್ವಾಲ್ವ್ ಮಾಡಿದ್ರು, ಸೊ ಇದರಿಂದ ನಾನು ನನ್ನ ಕೂಲ್ ನ ಕಳ್ಕೊಂಡೆ. ಈ ಕೋಪದಿಂದ ನಾನು ಎಂಟೈರ್ ಕ್ರಿಯೇಟರ್ ಕಮ್ಯುನಿಟಿನೇ ಬ್ಲೇಮ್ ಮಾಡಿದೆ ಅಂಡ್ ಇದು ನನ್ ತಪ್ಪು ಅಂಡ್ ಸಾರಿ ಕೇಳ್ತಾರೆ. ಒಂದು ಸಣ್ಣ ಕ್ಲಿಪ್ ಹಾಕಿದೀನಿ ನೋಡಿ. ಎಂಟೈರ್ ಕರ್ನಾಟಕ ಕ್ರಿಯೇಟರ್ಸ್ ಕಮ್ಯುನಿಟಿಗೆ ನನ್ನ ಕಡೆಯಿಂದ ಸಾರಿ. ನಾನು ಏನಾದ್ರೂ ತಪ್ಪು ಮಾಡಿದೆ, ನೀವು ನನಗೆ ಏನಾದ್ರೂ ಹೇಳ್ಬೋದು. ನನ್ಗಿಲ್ಲ, ಯಾರು ಇಲ್ಲಿ ಯಾರೋ ಇಂಡಿವಿಜುವಲ್ ಆಗಿ ಯಾರೋ ಫಾಲ್ಟ್ ಮಾಡಿದ್ರೆ ನೀವು ಅವ್ರನ್ನ ಹೇಳ್ಬೋದು. ಬಟ್ ಪೇರೆಂಟ್ಸ್ ನ ಹೇಳೋದು ಒಂದು ತಪ್ಪು. ನಾನು ಅದೇ ಅನ್ಸು ಆ ಕೋಪದಲ್ಲಿ ನಾನು ಸ್ಟೋರಿ ಮಾಡ್ಬಿಟ್ಟೆ. ಇಂಡಿವಿಜುವಲ್ ಆಗಿ ಯಾರೋ ಮಾಡಿರೋದು, ಬಟ್ ನನ್ನ ಫುಲ್ ಕಮ್ಯುನಿಟಿಗೆ ಬ್ಲೇಮ್ ಮಾಡಿದೆ. ದಟ್ಸ್ ಆಕ್ಚುಲಿ ಮೈ ಫಾಲ್ಟ್ ಓನ್ಲಿ. ಬಟ್ ಆ ಕೋಪದಲ್ಲಿ ನನಗೆ ಗೊತ್ತಾಗಿಲ್ಲ. ವೆರಿ ಸಾರಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವುದೋ ಒಂದು ಕಾಂಟ್ರವರ್ಸಿಯಲ್ಲಿ ನಾನು ಇದು ಮಾಡಿಲ್ಲ. ಫಸ್ಟ್ ಟೈಮ್ ಹ್ಯಾಪಿಂಗ್ ಇದ್ದೀನಿ. ಸೊ ನನಗೆ ಏನು ಮಾಡೋದು ಏನಂತ ಇದು ಗೊತ್ತಾಗಲಿಲ್ಲ. ಸೊ ಅದು ಮಾಡಿದೆ, ಫಾಲ್ಟ್ ಆಯಿತು. ಐ ಜಸ್ಟ್ ವಾಂಟೆಡ್ ಟು ಎಂಡ್ ದಿಸ್ ನೌ. ನಾವು ಕರ್ನಾಟಕದ ಸಮ್ ಆಫ್ ದ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ಕಿತ್ತಾಡಿ ಕಿರಣ್ ಇವರು ಪಾಪ್ಯುಲರ್ ಮೋಟೋ ವ್ಲಾಗರ್ ಅಂಡ್ ಇವರು 250K ಸಬ್ಸ್ಕ್ರೈಬರ್ ಕೌಂಟ್ ನ ಪಾರ್ ಮಾಡಿದ್ದಾರೆ. ಹ್ಯೂಜ್ ಕಂಗ್ರಾಚುಲೇಷನ್ ಟು ಹಿಮ್. ಅಂಡ್ ನೆಕ್ಸ್ಟ್ ರೆಡ್ ಪ್ಯಾರಾಸೈಟ್, ಇವರು ಕರ್ನಾಟಕದ ಪಾಪ್ಯುಲರ್ ಗೇಮಿಂಗ್ ಯೂಟ್ಯೂಬರ್. ಇವರು ಯೂಟ್ಯೂಬ್ ಅಲ್ಲಿ 200K ಸಬ್ಸ್ಕ್ರೈಬರ್ಸ್ ನ ಕ್ರಾಸ್ ಮಾಡಿದ್ದಾರೆ. ಹ್ಯೂಜ್ ಕಂಗ್ರಾಚುಲೇಷನ್ ಟು ಹಿಮ್. ಅಂಡ್ ನೆಕ್ಸ್ಟ್ ನ್ಯಾಷನಲ್ ನ್ಯೂಸ್ ಬಗ್ಗೆ ಮಾತಾಡೋಣ. ಉತ್ತರಾಖಂಡ್ ಅಲ್ಲಿ ಇರೋ ಉತ್ತರಕಾಶಿ ಡಿಸ್ಟಿಕ್ ಹತ್ತಿರ ಹಂಡ್ರೆಡ್ಸ್ ಆಫ್ ಪೀಪಲ್ ಸಾಯ್ತಾರೆ ಡ್ಯೂ ಟು ಕ್ಲೌಡ್ ಬಸ್ಟ್ ಅಂಡ್ ರೈನ್. ಈ ಕ್ಲೌಡ್ ಬಸ್ಟ್ ಖೀರ್ಗಂಗಾ, ಧಾರಾವಿಲ್, ಉತ್ತರಕಾಶಿ ಡಿಸ್ಟಿಕ್ ಹತ್ರ ಆಗಿದೆ. ಈ ಫ್ಲಡ್ ಹೋಲ್ ವಿಲೇಜ್, ಹೋಮ್ಸ್, ಹೋಟೆಲ್ಸ್ ಎಲ್ಲಾನು ಫ್ಯೂ ಸೆಕೆಂಡ್ಸ್ ಅಲ್ಲಿ ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಕಣ್ಣು ಮುಚ್ಚಿ ಕಣ್ ಬಿಡೋಷ್ಟರಲ್ಲಿ ಎಲ್ಲಾನು ನಾಶ ಆಗ್ಬಿಟ್ಟು. ಈ ಕ್ಲೌಡ್ ಬಸ್ಟ್ ರಿಲೇಟೆಡ್ ಒಂದು ಸ್ಯಾಡ್ ಹಾರ್ಟ್ ಬ್ರೇಕಿಂಗ್ ಸ್ಟೋರಿ ಆಚೆ ಬರ್ತಿದೆ. 1990 ಬ್ಯಾಚ್ ನ 24 ಫ್ರೆಂಡ್ಸ್ ಗ್ರೂಪ್ ಆಫ್ಟರ್ 35 ಇಯರ್ಸ್ ರಿಯುನೈಟ್ ಆಗಬೇಕು ಅಂತ ಒಂದು ಟ್ರಿಪ್ ಆಗ್ತಾರೆ ಗಂಗೋತ್ರಿ ರೀಜನ್ ಗೆ. ಈ ಹೆವಿ ರೇನ್ ಅಂಡ್ ಕ್ಲೌಡ್ ಬಸ್ಟ್ ಕಾರಣದಿಂದ ದಿಸ್ ಗ್ರೂಪ್ ವೆಂಟ್ ಮಿಸ್ಸಿಂಗ್. ಸೊ ಎಸ್, ಲೋಕಲ್ ಅಥಾರಿಟೀಸ್, ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್ ಅಂಡ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಜೊತೆ ಒಂದು ಸರ್ಚ್ ಆಪರೇಷನ್ ಅಂಡ್
ರೆಸ್ಕ್ಯೂ ಆಪರೇಷನ್ ನ ಲಾಂಚ್ ಮಾಡಿದೆ. ಅಂಡ್ ನೆಕ್ಸ್ಟ್ ಕೆಲವು ಇಂಟರ್ನ್ಯಾಷನಲ್ ನ್ಯೂಸ್ ಬಗ್ಗೆ ಮಾತಾಡೋಣ. ಅಜಿತ್ ದೋವಲ್ ಕನ್ಫರ್ಮ್ ಮಾಡ್ತಾರೆ ದಟ್ ರಷ್ಯನ್ ಪ್ರೆಸಿಡೆಂಟ್ ಪುತಿನ್ ಇಂಡಿಯಾಗೆ ವಿಸಿಟ್ ಮಾಡ್ತಾರೆ ಅಂತ. ದೆನ್ ಆಫ್ಟರ್ PM ಮೋದಿ ಅವರು ಚೈನಾ ವಿಸಿಟ್ ಮಾಡ್ತಾರೆ ಇದೇ ಮಂತ್ ಅಲ್ಲಿ. ಇದೆಲ್ಲ ನೋಡ್ತಾ ಇದ್ರೆ ಐ ಮಸ್ಟ್ ಸೇ ಏನೋ ದೊಡ್ಡದಾಗಿ ಪ್ಲಾಟಿಂಗ್ ನಡೀತಾ ಇದೆ ಬಿಟ್ವೀನ್ ಇಂಡಿಯಾ, ರಷ್ಯಾ ಅಂಡ್ ಚೈನಾ ಅಗೇನ್ಸ್ಟ್ ಅಮೆರಿಕನ್ ಟ್ಯಾರಿಫ್. ಸೊ ಎಸ್ ಗೈಸ್, ಇದು ವಾಚ್ 1 ಗೆಟ್ 3 ಸೀರೀಸ್ ನ ಫಸ್ಟ್ ವಿಡಿಯೋ ಆಗಿತ್ತು. ಸೊ ಎಸ್, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಬಾಯ್.